ನಿಗಮ ಮಂಡಳಿಯ ಅಧ್ಯಕ್ಷರ ಫೈನಲ್ ಆದರೂ ಪರಿಷತ್ ಪೆಂಡಿಂಗ್ ಇದೆ. ಹಾಗೆ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ಸಿಎಂ ಹಾಗೂ ಡಿಸಿಎಂ ಕೊಟ್ಟಿದ್ದಾರೆ, ಆದರೆ ಫೈನಲೈಸ್ ಆಗಿಲ್ಲ. ಖಾಲಿ ಪರಿಷತ್ ಸ್ಥಾನಕ್ಕೆ ಹೈಕಮಾಂಡ್ ಅಂತಿಮ ಮುದ್ರೆ ಬಾಕಿ ಇದೆ. ನಾಳೆ ಮತ್ತೊಂದು ಸುತ್ತಿನ ಸಭೆಯಲ್ಲಿ ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ದಿಢೀರಾಗಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹಾರಿದ್ದಾರೆ. ಯಾತಕ್ಕೆ ಅಂತ ಅಂದಾಗ ಪರಿಷತ್ಗೆ ಕೂಡ ಆಯ್ಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು, ಆದರೆ ಅದು ಮಾತ್ರ ಪೆಂಡಿಂಗ್ ಇದೆ. ಜಗದೀಶ್ ಮಾತಾಡ್ತಾ ಇದ್ದಾರೆ, ಮುಂದುವರಿಸಿ. ವಾಸು, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಇಬ್ರು ಸಹಿತ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತದ್ದು ಎರಡೇ ವಿಚಾರದಲ್ಲಿ. ಒಂದು, ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ, ಮತ್ತೆ ಎರಡನೇದಾಗಿ ಖಾಲಿ ಇರುವಂತಹ 4 ಪರಿಷತ್ ಸ್ಥಾನದ ಬಗ್ಗೆ. ಒಂದು ಕಡೆಗೆ ಈಗಾಗಲೇ 22 ಅಧ್ಯಕ್ಷರ ಸ್ಥಾನವನ್ನ, ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನ ಫೈನಲ್ ಅನ್ನ ಮಾಡಲಾಗಿದೆ. ಅದು ಯಾರ ಹೆಸರು ಅನ್ನುವಂಥದ್ದು ಅಂತಿಮವಾಗಿ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬಂದ ನಂತರ ಅಧಿಕೃತ ಆದೇಶದಂತೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನ ನಿರೀಕ್ಷೆ ಇಟ್ಕೊಂಡು ಯಾವಾಗ ಸಿಎಂ ಮತ್ತೆ ಡಿಸಿಎಂ ಇಬ್ರು ಸಹಿತ ದೆಹಲಿಗೆ ಹೋಗಿದ್ದಾರೆ ಅಂದ ತಕ್ಷಣವೇ ನಮ್ಮನ್ನು ಸಹಿತ ನಿಗಮ ಮಂಡಳಿ ತೆಗೆದುಕೊಳ್ಬೇಕು ಅಂತ ಬಹಳಷ್ಟು ಒತ್ತಡ ಹಾಕುವಂತಹ ಕೆಲಸವನ್ನ ಬಹಳಷ್ಟು ಜನ ಮಾಡ್ತಾ ಇದ್ರು. ಅದರ ಜೊತೆಗೆ ಇನ್ನೊಂದು ಪರಿಷತ್ ಸ್ಥಾನದ ಮೇಲೂ ಸಹಿತ, ಯಾಕಂದ್ರೆ ಬಹಳಷ್ಟು ಗೊಂದಲಗಳಿತ್ತು. ಈ ಹಿಂದೆಯೂ ಸಹಿತ 4 ಜನರ ಹೆಸರುಗಳನ್ನ ಅಂತಿಮ ಆಯ್ತು ಅನ್ನುವಂತಹ ಮಟ್ಟಕ್ಕೂ ಸಹಿತ ಅಂತಂದ್ರೆ ಆದೇಶಕ್ಕೆ ಹೋಗಿತ್ತು. ಆದ್ರೆ ಯಾವಾಗ ಗೊಂದಲಗಳ ಸೃಷ್ಟಿ ಆಯ್ತು, ಯಾವಾಗ ಏನಂದ್ರೆ ಅದ್ರ ಬಗ್ಗೆ ಆಕ್ಷೇಪಗಳನ್ನ ವ್ಯಕ್ತಪಡಿಸಲಾಯಿತು, ಅದನ್ನ ವಾಪಸ್ ತೆಗೆದುಕೊಳ್ಳಲಾಯಿತು. ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೆ ರಾಜ್ಯದ ನಾಯಕರುಗಳು, ಅದರಲ್ಲೂ ಸ್ಪೆಷಲಿ ಸಿಎಂ ಮತ್ತೆ ಡಿಸಿಎಂ ಇಬ್ರು ಸಹ 4 ಜನರ ಹೆಸರುಗಳನ್ನ ಪ್ರತ್ಯೇಕವಾಗಿ ಕೊಟ್ಟಿರುವಂತದ್ದು. ಆದ್ರೆ ಇವತ್ತು ಆ ಒಂದು ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಪರಿಷತ್ ಸ್ಥಾನದ ಬಗ್ಗೆ ಇವತ್ತು ಚರ್ಚೆ ಆಗಿಲ್ಲ. ಇವತ್ತು ಚರ್ಚೆ ಆಗಿರುವಂತದ್ದು ಕೇವಲ ನಿಗಮ ಮಂಡಳಿಗಳ ಸ್ಥಾನ ಮಾತ್ರ. ಹಾಗಾಗಿ ನಾಳೆ ಮತ್ತೊಂದು ಸುತ್ತಿನ ಸಭೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ನಡೆಯುತ್ತೆ. ಇವತ್ತು ಸಭೆ ನಡೆದಿರುವಂತದ್ದು ಸಹಿತ ಸುರ್ಜೇವಾಲಾ, ಸಿಎಂ ಮತ್ತು ಅದರ ಜೊತೆಗೆ ಡಿಸಿಎಂ ಈ ಮೂವರ ನೇತೃತ್ವದಲ್ಲಿ ಮಾತ್ರ ಸಭೆ ನಡೆದಿರುವಂತದ್ದು. ನಾಳೆ ಬಹುತೇಕ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು, ಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಅಥವಾ ರಾಹುಲ್ ಗಾಂಧಿ ಅವರಿಗೆ ಪರಿಷತ್ ಸ್ಥಾನದ ಅಂತಿಮವಾದಂತಹ ಮಾಹಿತಿಯನ್ನು ಕೊಟ್ಟು ಹೈಕಮಾಂಡ್ ನಾಯಕರ ಅಂತಿಮ ಮುದ್ರೆ ಬಿದ್ದ ನಂತರ ಪರಿಷತ್ ಸ್ಥಾನಕ್ಕೆ ಫೈನಲ್ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.